ನಾನ್ ಮನೆ ಬಿಟ್ಟು ಓಡ್ ಬರೋಣ ಅನ್ಕೋತಿದ್ದೀನಿ. ಲೂಸ್ ತರ ಮಾತಾಡ್ಬೇಡ ನೀನು. ಮನೆ ಬಿಟ್ಟು ಎಲ್ಲಿ ಹೋಗ್ತೀಯಾ? ಅದಕ್ಕೆ ನಾನ್ ಮದ್ವೆ ಆಗ್ಬೇಕು ಅಂತ ಹೇಳಿ, ಅದಕ್ಕಿಂತ ಸಾಯೋದ್ ವಾಸಿ. ಇಲ್ಲ ಇಲ್ಲ, ನಾನ್ ಖಂಡಿತ ಸಾಯಲ್ಲ. ನಾನ್ ಹೀರೋಯಿನ್ ಆಗ್ಬೇಕು. ಗೊತ್ತಲ್ಲ, ಮತ್ತೆ ಯೋಚಿಸು. ಏನೇನ್ ಯೋಚನೆ ಮಾಡ್ಲಿ? ನನ್ಗೆ ಯಾಕೋ ನೀನ್ ಅವನ ಮದ್ವೆ ಆಗೋದೇ ಒಳ್ಳೇದು ಅನ್ಸುತ್ತೆ. ನೀನ್ ಹತ್ರ ಐಡಿಯಾ ಕೇಳ್ತಿದ್ದೀನಿ ನೋಡು. ಫೋನ್ ಇಡು. ಇರು ಪ್ಲೀಸ್, ಹೇಳದ್ ಕೇಳು. ಖಂಡಿತ ನಿನ್ನ ಮನೆಯವರು ಹೀರೋಯಿನ್ ಆಗೋದು ಬಿಡಲ್ಲ. ಬೆಂಗಳೂರಿಗೂ ಮತ್ತೆ ಕಳ್ಸಲ್ಲ, ಕರೆಕ್ಟಾ? ಹೌದು. ನೀನ್ ಕಳ್ಸಿದ ಫೋಟೋ ನೋಡ್ದೆ. ನೋಡೋದಕ್ಕೆ ಮಗು ತರ ಇದ್ದಾನೆ. ನಿಮ್ಮ ಅಪ್ಪನ ಯಾಮಾರ್ಸಕ್ಕಾಗಲ್ಲ, ಆದ್ರೆ ಇವನ್ನ ಯಾಮಾರ್ಸ್ಬೋದು. ಏನ್ ಹೇಳ್ತಿದ್ಯಾ? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿಶ್ಚಿತಾರ್ಥ ಟೈಮಲ್ಲಿ ಊರವ್ರನ್ನೆಲ್ಲ ಒಪ್ಗೇನ ಅಂತ ಕೇಳ್ಬೇಕಾದ್ರೆ ಕೈ ಎತ್ತು. ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅವನ ಹತ್ರ ನೀನ್ ಓದಿದ್ದು, ಕೆಲಸ ಮಾಡಿದ್ದು ಎಲ್ಲ ಬೆಂಗಳೂರಲ್ಲೇ. ಮದ್ವೆ ಆದ್ಮೇಲೆ ನಾನ್ ಬೆಂಗಳೂರಲ್ಲೇ ಇರ್ಬೇಕು. ತಕ್ಷಣ ಓಕೆ ಅಂತ ಅಂದ ಅಂದ್ರೆ ಇದೆಲ್ಲ ನಿಮಗೆ ಓಕೆ ಅಂದ್ರೆ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಅರ್ಥ. ಓಕೆ ರೀ? ಓಕೆನಾ? ಓಕೆ ರೀ. ನಾನ್ ಮಲೇಷ್ಯಲ್ಲಿ ಸಂಪಾದನೆ ಮಾಡಿ ಸ್ವಂತ ಮನೆ, ತೋಟ ಎಲ್ಲ ಇದೆ. ಅದನ್ನ ಯಾರಾದ್ರೂ ಆಳಿಟ್ಟು ನೋಡ್ಕೊಳ್ಳೋದ್ ಬಿಟ್ಟು ನಾವು ಚೆನ್ನೈಯಲ್ಲೇ ಸಂತೋಷವಾಗಿರೋಣ ರೀ. ನೀನ್ ಹೀರೋಯಿನ್ ಆಗೋವರೆಗೂ ನಿಮ್ಮ ಅಪ್ಪನಿಂದ ತಪ್ಪಿಸ್ಕೋಬೇಕು ಅಂದ್ರೆ ಇವನು ಇರೋದು ಒಂದೇ ದಾರಿ. ನೀನೇನ್ ತಲೆ ಕೆಡ್ಸ್ಕೊಬೇಡ. ನೀನ್ ಮದ್ವೆ ಮಾಡ್ಕೊಂಡು ಬೆಂಗಳೂರಿಗೆ ವಾಪಸ್ ಬಾ. ನಿನ್ ಹತ್ರ ಕೂಡ ಬರ್ದೇ ಇರೋ ಹಾಗೆ ನಾವು ನೋಡ್ಕೋತೀವಿ. ಇಲ್ಲ ಅಂತ ಇಟ್ಕೋ, ಇವನಲ್ಲ ಅಂದ್ರೆ ಇನ್ನೊಬ್ಬ ಜೊತೆ ನಿಮ್ಮ ಅಪ್ಪ ಮದ್ವೆ ಮಾಡಿಸ್ತಾರೆ. ನಾವು ಚೆನ್ನೈಯಲ್ಲಿ ಆರಾಮಾಗಿರೋಣ. ಹಾಗಾದ್ರೆ ನಂಗೆ Download ShareChat.